ಸಕ್ಕರೆ ಕಾರ್ಖಾನೆದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರದ್ದು ತನಿಖೆಯೆಲ್ಲ ಮುಕ್ತಾಯ ಆಗಿ ಈಗ ಸರ್ಕಾರದ, ಯಾಕಂದರೆ ಡೆಪ್ಟಿ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅದರ MD ಆಗಿದ್ರಲ್ವಾ, ಹಾಗಾಗಿ ಸರ್ಕಾರದ ಸ್ಯಾಂಕ್ಷನ್ ಬೇಕಾಗ್ತದೆ. ಅದು ನಾನು ಫಾಲೋಅಪ್ ಮಾಡ್ತಾಯಿದ್ದೆ. ಶುಗರ್ ಮಿನಿಸ್ಟ್ರಿಯಿಂದ ಸಹಿ ಆಗಿ ಪುನಃ ಬಂದು ಕೋಆಪರೇಟಿವ್ ಮಿನಿಸ್ಟ್ರಿ, ಯಾಕಂದ್ರೆ ಸರ್ವಿಸ್ ಮ್ಯಾಟ್ರ್ ಆದ್ದರಿಂದ ಕೋಆಪರೇಟಿವ್ ಮಿನಿಸ್ಟ್ರಿ ರಾಜಣ್ಣನವರು ಸಹಿಸಬೇಕಿತ್ತು. ಅಲ್ಲಿ ಹೋಗಿ ಅವ್ರದ್ದು ಸಹಿ ಆಗಿದೆ. ಈಗ ಸೆಕ್ರೆಟರಿಗೆ ಹೋಗಿದೆ. ಪ್ರಾಯಶಃ ಮೇ ಬಿ ಇನ್ ಎ ಡೇ ಆರ್ ಟು ಆದೇಶ ಬಂದರೆ ಫರ್ದರ್ ಕ್ರಮವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ತಗೊಳ್ತಾರೆ. ಇಲ್ಲ ಇಲ್ಲ, ಕ್ರಮ ತಗೊಳ್ದೇ ತಗೋ. ಯಾಕಂದರೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಸಹ ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಪೊಲೀಸ್ ಎನ್ಕ್ವೈರಿಯೂ ಆಗ್ತಾಯಿದೆ. ಚಾರ್ಜ್ ಶೀಟ್ ಅದನ್ನು ಬಂದ ಮೇಲೆ ಚಾರ್ಜ್ ಶೀಟ್ ಆಗ್ತಾಯಿದೆ. ಸ್ಯಾಂಕ್ಷನ್ ಕೇಳಬೇಕಾದ್ರೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಅಂತ ಅಲ್ವಾ, ಇಲ್ಲಿದ್ರ ಅಗತ್ಯ ಇಲ್ಲಲ್ವಾ ಸ್ಯಾಂಕ್ಷನ್ ಕೇಳುವಂಥದ್ದು. ಅದರ ಮುಂಚೆ ನಾವು ಫಾಲೋಅಪ್ ಮಾಡ್ತಾ ಇತ್ತು. ಅವರು ಕೂತ್ಕೊಳ್ಳುವ ಮುಂಚೆ ಇವರು ಶುಗರ್ ಮಿನಿಸ್ಟರ್ ಆಫೀಸಿಗೆ ಹೋಗಿತ್ತು ಸಹಿಗೆ. ಆದರೆ ಅವರು ಹೋರಾಟವನ್ನು ಮಾಡ್ತಾಯಿದ್ದಾರೆ ರೈತರ ಪರವಾಗಿ. ಅದ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಸೊಲ್ಯೂಷನ್ ಸಿಕ್ಕೇ ಆಗಿದೆ. ಯಾಕಂದರೆ ಸ್ಯಾಂಕ್ಷನ್ ಕೊಡಲಿಕ್ಕೆ 2 ಮಂತ್ರಿಗಳು ಇಲಾಖೆಯಿಂದ ಮಂತ್ರಿಗಳು ಸಹಿ ಹಾಕಿ ಆಗಿದೆ. ಅದು ಬಂದ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದರ ಕ್ರಮ ತಗೊಳ್ತಾರೆ. ಎಷ್ಟು ಬೇಡ ಅಂದು ನಿನ್ನೆ ಇವತ್ತು ಚರ್ಚೆಯಲ್ಲಿರೋ ವಿಷಯ DK ಶಿವಕುಮಾರ್ ಅವರ ಭೇಟಿ, ಬಿಜೆಪಿ ನಾಯಕರದ್ದು ಒಂಥರದ ಹೇಳಿಕೆ, ಕಾಂಗ್ರೆಸ್ ನಾಯಕರದ್ದು ಒಂಥರ, ಬಿಜೆಪಿ ಅವರಿಗೆ ಎಲ್ಲಿಯೂ ತಮ್ಮ ಹಿಂದುತ್ವದ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗ್ತದೆ ಅನ್ನೋ ಭಯ ಆಗಿರ್ಬೋದಾ? ನನಗೆ ಅವ್ರ ಪಾರ್ಟಿನೇ ನೋಡಿಕೊಂಡ್ರೆ ಭಾಳ ಖುಷಿ ಆಗ್ತಾಯಿತ್ತು. ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಲೆಬಿಸಿ ಬೇಕಾಗಿಲ್ಲ ಕಾಣ್ತದೆ. ಅವ್ರದ್ದು ಪಾರ್ಟಿಯಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ, ಒಬ್ಬರ ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ ಸಾಕು. ಅವರು ಅದು ಅವರೇ ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ವೈಯಕ್ತಿಕ ಅದು ಅಂತ ಹೇಳಿದ್ದಾರೆ. ಅದರಿಂದ ಹೆಚ್ಚಿನ ವಿವರ ಬೇಕಾದ್ರೆ ನಾಳೆ ಅವ್ರು ಬರ್ತಾರೆ, ಅವ್ರ ಹತ್ರ ಕೇಳ್ಬೋದು ನೀವು. ಅದು KPCC ಅಧ್ಯಕ್ಷ ಶಿವಕುಮಾರ್ ಅವರು ಶಕ್ತರಿದ್ದಾರೆ ಉತ್ತರವನ್ನು ಹೇಳಲಿಕ್ಕೆ. ನಾಳೆ ಬಂದಾಗ ಅವ್ರ ಹತ್ರ ಪ್ರಶ್ನೆಯನ್ನು ಕೇಳಿ ಅವರು ಉತ್ತರ ಹೇಳ್ತಾರೆ. ಅವ್ರು ಮಾತ್ರ ಅಲ್ಲ, ತುಂಬ ಜನ ಹೋಗಿದ್ದಾರೆ ಲೀಡರ್ಸು, ಹೋಗಲಿಲ್ಲ ಅಂತ ಏನಿಲ್ಲ. UPA ಅವಧಿಯನ್ನು ಅಲ್ಲಿ ಸತ್ತೂರು ಟೀಕಿಸುವಾಗ ಇವರಿದ್ದದ್ದು ಪಕ್ಷಕ್ಕೆ ಮುಜುಗರ ಆಗಿದೆ. ನಾಳೆ ಅವ್ರು ಬಂದಾಗ ಅವ್ರ ಹತ್ರ ಉತ್ತರ ಕೇಳಿ. ಯಾಕಂದರೆ KPCC ಅಧ್ಯಕ್ಷರಿಗೆ ನನಗೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಬೇಕಾದ ಜನರಿಗೆ ಬೇಕಾದ ಚರ್ಚೆ ಅಲ್ವಾ, ಟ್ರೆಂಡ್ ಆಗಬೇಕು. ಆದರೆ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಇಷ್ಟೇ ಕೇಳುವಂಥದ್ದು. ಅಲ್ಲಿ 3 ಗುಂಪಿದೆ, ಬಣ 2-3 ಬಣ ಇದೆ, ಅದನ್ನು ಇನ್ನೂ ಇತ್ಯರ್ಥ ಆಗಲು ಒಬ್ಬರ ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾರೆ. ಅದನ್ನೇ ಇತ್ಯರ್ಥ ಮಾಡ್ಕೊಂಡ ಮೇಲೆ ಪ್ರಾಯಶಃ ಕಾಂಗ್ರೆಸ್ನ ಬಗ್ಗೆ ಮಾತಾಡಲಿ ಅಂತ ನಂದು. ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳುವಂಥ ಹೇಳಿಕೆ ಕೊಡ್ತಾ ಇರ್ಬೋದು. ಅವ್ರು ವೈಯಕ್ತಿಕ ನಿಜವಾಗಿ ಅವರಿಗೆ ಶಿವಕುಮಾರ್ ಅವರ ಮೇಲೆ ಏನು ಪ್ರೀತಿ ಇಲ್ಲ, ಅದು ರಾಜಕೀಯ ಲಾಭ ಸಿಗ್ತದೆ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಸಕ್ಕರೆ ಕಾರ್ಖಾನೆದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರದ್ದು ತನಿಖೆಯೆಲ್ಲ ಮುಕ್ತಾಯ ಆಗಿ ಈಗ ಸರ್ಕಾರದ, ಯಾಕಂದರೆ ಡೆಪ್ಟಿ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ ಅದರ MD ಆಗಿದ್ರಲ್ವಾ, ಹಾಗಾಗಿ ಸರ್ಕಾರದ ಸ್ಯಾಂಕ್ಷನ್ ಬೇಕಾಗ್ತದೆ. ಅದು ನಾನು ಫಾಲೋಅಪ್ ಮಾಡ್ತಾಯಿದ್ದೆ. ಶುಗರ್ ಮಿನಿಸ್ಟ್ರಿಯಿಂದ ಸಹಿ ಆಗಿ ಪುನಃ ಬಂದು ಕೋಆಪರೇಟಿವ್ ಮಿನಿಸ್ಟ್ರಿ, ಯಾಕಂದ್ರೆ ಸರ್ವಿಸ್ ಮ್ಯಾಟ್ರ್ ಆದ್ದರಿಂದ ಕೋಆಪರೇಟಿವ್ ಮಿನಿಸ್ಟ್ರಿ ರಾಜಣ್ಣನವರು ಸಹಿಸಬೇಕಿತ್ತು. ಅಲ್ಲಿ ಹೋಗಿ ಅವ್ರದ್ದು ಸಹಿ ಆಗಿದೆ. ಈಗ ಸೆಕ್ರೆಟರಿಗೆ ಹೋಗಿದೆ. ಪ್ರಾಯಶಃ ಮೇ ಬಿ ಇನ್ ಎ ಡೇ ಆರ್ ಟು ಆದೇಶ ಬಂದರೆ ಫರ್ದರ್ ಕ್ರಮವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ತಗೊಳ್ತಾರೆ. ಇಲ್ಲ ಇಲ್ಲ, ಕ್ರಮ ತಗೊಳ್ದೇ ತಗೋ. ಯಾಕಂದರೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಸಹ ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಪೊಲೀಸ್ ಎನ್ಕ್ವೈರಿಯೂ ಆಗ್ತಾಯಿದೆ. ಚಾರ್ಜ್ ಶೀಟ್ ಅದನ್ನು ಬಂದ ಮೇಲೆ ಚಾರ್ಜ್ ಶೀಟ್ ಆಗ್ತಾಯಿದೆ. ಸ್ಯಾಂಕ್ಷನ್ ಕೇಳಬೇಕಾದ್ರೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಅಂತ ಅಲ್ವಾ, ಇಲ್ಲಿದ್ರ ಅಗತ್ಯ ಇಲ್ಲಲ್ವಾ ಸ್ಯಾಂಕ್ಷನ್ ಕೇಳುವಂಥದ್ದು. ಅದರ ಮುಂಚೆ ನಾವು ಫಾಲೋಅಪ್ ಮಾಡ್ತಾ ಇತ್ತು. ಅವರು ಕೂತ್ಕೊಳ್ಳುವ ಮುಂಚೆ ಇವರು ಶುಗರ್ ಮಿನಿಸ್ಟರ್ ಆಫೀಸಿಗೆ ಹೋಗಿತ್ತು ಸಹಿಗೆ. ಆದರೆ ಅವರು
ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರ ಪರವಾಗಿ. ಅದ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಮುಂಚೆ ಅದಕ್ಕೊಂದು ಸೊಲ್ಯೂಷನ್ ಸಿಗ್ಬೋದು ಅಂತ ಅನ್ನಿಸ್ತದೆ. ಸೊಲ್ಯೂಷನ್ ಸಿಕ್ಕೇ ಆಗಿದೆ. ಯಾಕಂದರೆ ಸ್ಯಾಂಕ್ಷನ್ ಕೊಡಲಿಕ್ಕೆ ಎರಡು ಇಲಾಖೆಯಿಂದ ಮಂತ್ರಿಗಳು ಸಹಿ ಹಾಕಿ ಆಗಿದೆ. ಅದು ಬಂದ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದರ ಕ್ರಮ ತಗೊಳ್ತಾರೆ. ಸರ್, ಈಗ ಎಷ್ಟು ಬೇಡ ಅಂದ್ರೂ ನಿನ್ನೆ ಇವತ್ತು ಚರ್ಚೆಯಲ್ಲಿರೋ ವಿಷಯ ಡಿ ಕೆ ಶಿವಕುಮಾರ್ ಅವರ ಭೇಟಿ. ಬಿಜೆಪಿ ನಾಯಕರದ್ದು ಒಂಥರದ ಹೇಳಿಕೆ, ಕಾಂಗ್ರೆಸ್ ನಾಯಕರದ್ದು ಒಂಥರ ಬಿಜೆಪಿ ಅವರಿಗೆ ಎಲ್ಲಿಯೂ ತಮ್ಮ ಹಿಂದುತ್ವದ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗ್ತದೆ ಅನ್ನೋ ಭಯ ಆಗಿರ್ಬೋದಾ ಅಂತ. ನನಗೆ ಅವ್ರ ಪಾರ್ಟಿನೇ ನೋಡಿಕೊಂಡ್ರೆ ಭಾಳ ಖುಷಿ ಆಗ್ತಾ ಇತ್ತು. ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಲೆಬಿಸಿ ಬೇಕಾಗಿಲ್ಲ ಕಾಣ್ತದೆ. ಅವ್ರದ್ದು ಪಾರ್ಟಿಯಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ, ಒಬ್ಬರ ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ ಸಾಕು ಅವರು. ಅದು ಅವರೇ ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ವೈಯಕ್ತಿಕ ಅದು ಅಂತ ಹೇಳಿದ್ದಾರೆ. ಅದರಿಂದ ಹೆಚ್ಚಿನ ವಿವರ ಬೇಕಾದ್ರೆ ನಾಳೆ ಅವ್ರು ಬರ್ತಾರೆ, ಅವ್ರ ಹತ್ರ ಕೇಳ್ಬೋದು ನೀವು. ಕಾಂಗ್ರೆಸ್ ನಾಯಕರೇ ಅದನ್ನು ವಿರೋಧಿಸ್ತಾ ಇದ್ದಾರೆ. ಈಶಾ ಫೌಂಡೇಶನ್ ಹೋಗಿರುವುದಕ್ಕೆ ಈಗ ಸ್ಥಳೀಯ ನಾಯಕರು ವಿರೋಧಿಸಿ ಶುರು ಮಾಡಿದ್ದಾರೆ ಸರ್, ಬ್ಲಾಕ್ ಮಟ್ಟದ ನಾಯಕರು. ಅದು KPCC ಅಧ್ಯಕ್ಷ ಶಿವಕುಮಾರ್ ಅವರು ಶಕ್ತರಿದ್ದಾರೆ ಉತ್ತರವನ್ನು ಹೇಳಲಿಕ್ಕೆ. ನಾಳೆ ಬಂದಾಗ ಅವ್ರ ಹತ್ರ ಪ್ರಶ್ನೆಯನ್ನು ಕೇಳಿ ಅವರು ಉತ್ತರ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆ ಸರ್, ಅವ್ರು ಹೋಗಿರೋದೇ ಬಹುದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಮಾತ್ರ ಅಲ್ಲ, ತುಂಬ ಜನ ಹೋಗಿದ್ದಾರೆ ಲೀಡರ್ಸು, ಹೋಗಲಿಲ್ಲ ಅಂತ ಏನಿಲ್ಲ. ಬಟ್ UPA ಅವಧಿಯನ್ನು ಅಲ್ಲಿ ಸತ್ತರು ಟೀಕಿಸುವಾಗ ಇವರಿದ್ದದ್ದು ಪಕ್ಷಕ್ಕೆ ಮುಜುಗರ ಆಗಿದೆ. ನಾಳೆ ಅವ್ರು ಬಂದಾಗ ಅವ್ರ ಹತ್ರ ಉತ್ತರವನ್ನು ಕೇಳಿ. ಯಾಕಂದರೆ KPCC ಅಧ್ಯಕ್ಷರಿಗೆ ನನಗೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸದ್ಯದ ಟ್ರೆಂಡಿಂಗ್ ಅದೇ ಇದೆ ಅಂತ ಚರ್ಚೆ. ಜನರಿಗೆ ಬೇಕಾದ ಚರ್ಚೆ ಅಲ್ವಾ, ಟ್ರೆಂಡ್ ಆಗಬೇಕು. ಆದರೆ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಇಷ್ಟೇ ಕೇಳುವಂಥದ್ದು, ಅಲ್ಲಿ 3 ಗುಂಪಿದೆ, ಬಣ 2-3 ಬಣ ಇದೆ, ಅದನ್ನು ಇನ್ನೂ ಇತ್ಯರ್ಥಗಳು ಒಬ್ಬರ ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾರೆ. ಅದನ್ನೇ ಇತ್ಯರ್ಥ ಮಾಡ್ಕೊಂಡ ಮೇಲೆ ಪ್ರಾಯಶಃ ಕಾಂಗ್ರೆಸ್ನ ಬಗ್ಗೆ ಮಾತಾಡಲಿ ಅಂತ ನಂದು. ನಾಯಕರು ಹೇಳ್ತಾ ಇದ್ದಾರೆ, ಅಂಥ ನಾಯಕತ್ವ ಬೇಕು, ಹಿಂದುತ್ವಕ್ಕೆ ಬೆಲೆ ಕೊಡುವ ನಾಯಕತ್ವ ಬೇಕು ಹೇಳಿಕೆ ಶುರು ಮಾಡಿದ್ದಾರೆ. ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳುವಂಥ ಹೇಳಿಕೆ ಕೊಡ್ತಾ ಇರ್ಬೋದು. ವೈಯಕ್ತಿಕ ನಿಜವಾಗಿ ಅವರಿಗೆ ಶಿವಕುಮಾರ್ ಅವರ ಮೇಲೆ ಏನು ಪ್ರೀತಿ ಇಲ್ಲ, ಅದು ರಾಜಕೀಯ ಲಾಭ ಸಿಗ್ತದೆ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಸಕ್ಕರೆ ಕಾರ್ಖಾನೆದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರದ್ದು ತನಿಖೆಯೆಲ್ಲ ಮುಕ್ತಾಯ ಆಗಿ ಈಗ ಸರ್ಕಾರದ, ಯಾಕಂದರೆ ಡೆಪ್ಟಿ ರಿಜಿಸ್ಟರ್ ಕೋಆಪರೇಟಿವ್ ಸೊಸೈಟಿ ಅದರ MD ಆಗಿದ್ರಲ್ವಾ, ಹಾಗಾಗಿ ಸರ್ಕಾರದ ಸ್ಯಾಂಕ್ಷನ್ ಬೇಕಾಗ್ತದೆ. ಅದು ನಾನು ಫಾಲೋಅಪ್ ಮಾಡ್ತಾಯಿದ್ದೆ. ಶುಗರ್ ಮಿನಿಸ್ಟ್ರಿಯಿಂದ ಸಹಿ ಆಗಿ ಪುನಃ ಬಂದು ಕೋಆಪರೇಟಿವ್ ಮಿನಿಸ್ಟ್ರಿ, ಯಾಕಂದ್ರೆ ಸರ್ವಿಸ್ ಮ್ಯಾಟ್ರ್ ಆದ್ದರಿಂದ ಕೋಆಪರೇಟಿವ್ ಮಿನಿಸ್ಟ್ರಿ ರಾಜಣ್ಣನವರು ಸಹಿಸಬೇಕಿತ್ತು. ಅಲ್ಲಿ ಹೋಗಿ ಅವ್ರದ್ದು ಸಹಿ ಆಗಿದೆ, ಈಗ ಸೆಕ್ರೆಟರಿಗೆ ಹೋಗಿದೆ. ಪ್ರಾಯಶಃ ಮೇ ಬಿ ಇನ್ ಎ ಡೇ ಆರ್ ಟು ಆದೇಶ ಬಂದರೆ ಫರ್ದರ್ ಕ್ರಮವನ್ನು ಸರ್ಕಲ್ ಇನ್ಸ್ಪೆಕ್ಟರ್ ತಗೊಳ್ತಾರೆ. ಇಲ್ಲ ಕ್ರಮ ತಗೊಳ್ದೇ ಯಾಕಂದರೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಸಹ ಆರ್ಡರ್ ಮಾಡಿದ್ದಾರೆ, ಇನ್ನೊಂದು ಪೊಲೀಸ್ ಎನ್ಕ್ವೈರಿಯೂ ಆಗ್ತಾಯಿದೆ. ಚಾರ್ಜ್ ಶೀಟ್ ಅದನ್ನು ಬಂದ ಮೇಲೆ ಚಾರ್ಜ್ ಶೀಟ್ ಆಗ್ತಾಯಿದೆ. ಸ್ಯಾಂಕ್ಷನ್ ಕೇಳಬೇಕಾದ್ರೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ಅಂತ ಅಲ್ವಾ, ಇಲ್ಲಿದ್ರ ಅಗತ್ಯ ಇಲ್ಲಲ್ವಾ ಸ್ಯಾಂಕ್ಷನ್ ಕೇಳುವಂಥದ್ದು. ಸ್ವಲ್ಪ ಮಹತ್ವ ಪಡ್ಕೊಂಡಿದೆ. ಈಗ ನಾಡಿದ್ದು ನಿಮ್ಮ ಉಪಮುಖ್ಯಮಂತ್ರಿಗಳು ಬರುವಾಗ ಇನ್ನೊಂದು ಕಡೆ ಪ್ರತಿಭಟನೆ ಕೂತಿರ್ತಾರೆ. ಅದರ ಮುಂಚೆ ನಾವು ಫಾಲೋಅಪ್ ಮಾಡ್ತಾ ಇತ್ತು. ಅವರು ಕೂತ್ಕೊಳ್ಳುವ ಮುಂಚೆ ಇವರು ಶುಗರ್ ಮಿನಿಸ್ಟರ್ ಆಫೀಸಿಗೆ ಹೋಗಿತ್ತು ಸಹಿಗೆ. ಆದರೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತರ ಪರವಾಗಿ. ಅದ್ರ ಬಗ್ಗೆ ಚರ್ಚೆ ಇಲ್ಲ ನಂದು. ಸೊಲ್ಯೂಷನ್ ಸಿಕ್ಕೇ ಆಗಿದೆ. ಯಾಕಂದರೆ ಸ್ಯಾಂಕ್ಷನ್ ಕೊಡಲಿಕ್ಕೆ ಎರಡು ಇಲಾಖೆಯಿಂದ ಮಂತ್ರಿಗಳು ಸಹಿ ಹಾಕಿ ಆಗಿದೆ. ಅದು ಬಂದ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದರ ಕ್ರಮ ತಗೊಳ್ತಾರೆ. ಸರ್, ಈಗ ಎಷ್ಟು ಬೇಡ ಅಂದ್ರೂ ನಿನ್ನೆ ಇವತ್ತು ಚರ್ಚೆಯಲ್ಲಿರೋ ವಿಷಯ ಡಿ ಕೆ ಶಿವಕುಮಾರ್ ಅವರ ಭೇಟಿ. ಬಿಜೆಪಿ ನಾಯಕರದ್ದು ಒಂಥರದ ಹೇಳಿಕೆ, ಕಾಂಗ್ರೆಸ್ ನಾಯಕರದ್ದು ಒಂಥರ ಬಿಜೆಪಿ ಅವರಿಗೆ ಎಲ್ಲಿಯೂ ತಮ್ಮ ಹಿಂದುತ್ವದ ವೋಟ್ ಬ್ಯಾಂಕಿಗೆ ಧಕ್ಕೆ ಆಗ್ತದೆ ಅನ್ನೋ ಭಯ ಆಗಿರ್ಬೋದಾ ಅಂತ. ನನಗೆ ಅವ್ರ ಪಾರ್ಟಿನೇ ನೋಡಿಕೊಂಡ್ರೆ ಭಾಳ ಖುಷಿ ಆಗ್ತಾ ಇತ್ತು. ಕಾಂಗ್ರೆಸ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ತಲೆಬಿಸಿ ಬೇಕಾಗಿಲ್ಲ ಕಾಣ್ತದೆ. ಅವ್ರದ್ದು ಪಾರ್ಟಿಯಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ, ಒಬ್ಬರ ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದನ್ನು ನೋಡ್ಕೊಳ್ಳಿ ಸಾಕು ಅವರು. ಅದು ಅವರೇ ಹೇಳಿದ್ದಾರೆ, ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ವೈಯಕ್ತಿಕ ಅದು ಅಂತ ಹೇಳಿದ್ದಾರೆ. ಅದರಿಂದ ಹೆಚ್ಚಿನ ವಿವರ ಬೇಕಾದ್ರೆ ನಾಳೆ ಅವ್ರು ಬರ್ತಾರೆ, ಅವ್ರ ಹತ್ರ ಕೇಳ್ಬೋದು ನೀವು. ಕಾಂಗ್ರೆಸ್ ನಾಯಕರೇ ಅದನ್ನು ವಿರೋಧಿಸ್ತಾ ಇದ್ದಾರೆ. ಈಶಾ ಫೌಂಡೇಶನ್ ಹೋಗಿರುವುದಕ್ಕೆ ಈಗ ಸ್ಥಳೀಯ ನಾಯಕರು ವಿರೋಧಿಸಿ ಶುರು ಮಾಡಿದ್ದಾರೆ ಸರ್, ಬ್ಲಾಕ್ ಮಟ್ಟದ ನಾಯಕರು. ಅದು KPCC ಅಧ್ಯಕ್ಷ ಶಿವಕುಮಾರ್ ಅವರು ಶಕ್ತರಿದ್ದಾರೆ ಉತ್ತರವನ್ನು ಹೇಳಲಿಕ್ಕೆ. ನಾಳೆ ಬಂದಾಗ ಅವ್ರ ಹತ್ರ ಪ್ರಶ್ನೆಯನ್ನು ಕೇಳಿ ಅವರು ಉತ್ತರ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡ ಚರ್ಚೆ ಸರ್, ಅವ್ರು ಹೋಗಿರೋದೇ ಬಹುದೊಡ್ಡ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಮಾತ್ರ ಅಲ್ಲ, ತುಂಬ ಜನ ಹೋಗಿದ್ದಾರೆ ಲೀಡರ್ಸು, ಹೋಗಲಿಲ್ಲ ಅಂತ ಏನಿಲ್ಲ. ಬಟ್
ಯು ಪಿ ಎ ಅವಧಿಯನ್ನು ಅಲ್ಲಿ ಸದ್ಗುರು ಟೀಕಿಸುವಾಗ ಇವರಿದ್ದದ್ದು ಪಕ್ಷಕ್ಕೆ ಮುಜುಗರ ಆಗಿದೆ. ಅವ್ರು ನಾಳೆ ಅವ್ರು ಬಂದಾಗ ಅವ್ರ ಹತ್ರ ಉತ್ತರ ಕೇಳಿ, ಯಾಕಂದರೆ KPCC ಅಧ್ಯಕ್ಷರಿಗೆ ನನಗೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸದ್ಯದ ಟ್ರೆಂಡಿಂಗ್ ಅದೇ ಇದೆ ಅಂತ ಚರ್ಚೆ. ಬೇಕಾದ ಜನರಿಗೆ ಬೇಕಾದ ಚರ್ಚೆ ಅಲ್ವಾ, ಟ್ರೆಂಡ್ ಆಗಬೇಕು. ಆದರೆ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಇಷ್ಟೇ ಕೇಳುವಂಥದ್ದು, ಅಲ್ಲಿ 3 ಗುಂಪಿದೆ, ಬಣ 2-3 ಬಣ ಇದೆ, ಅದನ್ನು ಇನ್ನೂ ಇತ್ಯರ್ಥಗಳು ಒಬ್ಬರ ಮೇಲೆ ಒಬ್ಬರು ಹೇಳಿಕೆಯನ್ನು ಕೊಡ್ತಾರೆ. ಅದನ್ನೇ ಇತ್ಯರ್ಥ ಮಾಡ್ಕೊಂಡ ಮೇಲೆ ಪ್ರಾಯಶಃ ಕಾಂಗ್ರೆಸ್ನ ಬಗ್ಗೆ ಮಾತಾಡಲಿ ಅಂತ ನಂದು. ನಾಯಕರು ಹೇಳ್ತಾ ಇದ್ದಾರೆ ಅಂತ ನಾಯಕತ್ವ ಬೇಕು, ಹಿಂದುತ್ವಕ್ಕೆ ಬೆಲೆ ಕೊಡುವ ನಾಯಕತ್ವ ಬೇಕು ಅಂತ ಹೊರಳಿಕೆ ಶುರು ಮಾಡಿದ್ದಾರೆ. ಹೇಳಿಕೆ ಶುರು ಮಾಡಿದ್ದಾರೆ. ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳುವಂಥ ಹೇಳಿಕೆ ಕೊಡ್ತಾ ಇರ್ಬೋದು. ಅವ್ರು ವೈಯಕ್ತಿಕ ನಿಜವಾಗಿ ಅವರಿಗೆ ಶಿವಕುಮಾರ್ ಅವರ ಮೇಲೆ ಏನು ಪ್ರೀತಿ ಇಲ್ಲ, ಅದು ರಾಜಕೀಯ ಲಾಭ ಸಿಗ್ತದೆ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ.